ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ಲೈಕೋನ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಬಸ್ಸಾರು ಜೊತೆಗೆ ಚಿಕನ್ ಕ್ರಿಸ್ಪಿಯಾದ ಪಲ್ಯನ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ ಹಳ್ಳಿ ಶೈಲಿಯ ಪಲ್ಯ ಮತ್ತು ಸಾರನ್ನ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಒಂದು ಕಡಾಯಲ್ಲಿ 1-2 ಸ್ಪೂನ್ ಎಣ್ಣೆ ಮತ್ತು ಒಂದು ಅರ್ಧ ಕಪ್ಪಷ್ಟು ಪುದೀನ ಸೊಪ್ಪು, ಒಂದು ದಪ್ಪನಾದ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಫ್ರೈನ ಮಾಡ್ಕೋಬೇಕು. ಪುದೀನ ಸೊಪ್ಪು ಹಾಕೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇನ್ನು ಚಿಕನ್ನ ತೊಳೆದಿಟ್ಕೊಂಡು ನಾನು ಇಲ್ಲಿ 2 kg ಚಿಕನ್ಗೆ ಇದನ್ನ ಮಾಡ್ಕೋತಾ ಇರೋವಂಥದ್ದು. ಅದಕ್ಕೆ 1 ಸ್ಪೂನ್ ಕಲ್ಲುಪ್ಪು, 1 ಸ್ಪೂನ್ ಅರಿಶಿನ ಪುಡಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ನೀರೆಲ್ಲ ಸುಂಡಬೇಕು ಚಿಕನಲ್ಲಿ, ಅಲ್ಲಿ ತನಕ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರ್ಗೆ 1 ಈರುಳ್ಳಿ ಮತ್ತು 1 ಕಪ್ಪಷ್ಟು ಕಾಯಿನ ಹಾಕೋತಾ ಇದ್ದೀನಿ. ಏನಕ್ಕೆ ಅಂದರೆ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ 2 ಬೇಕು ಮಸಾಲೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 1/4 ಕಪ್ಪಷ್ಟು ಪುದೀನ, 1 ದಪ್ಪನಾಗಿರೋವಂಥ ಟೊಮೊಟ, 1 ಬೆಳ್ಳುಳ್ಳಿ, 1 ಇಂಚು ಶುಂಠಿನ ಹಾಕೋತಾ ಇದ್ದೀನಿ. ಜಾಸ್ತಿ ಶುಂಠಿ ಮತ್ತು ಚಕ್ಕೆನ ಜಾಸ್ತಿ ಹಾಕ್ಕೊಳ್ಳಿ. ಒಂದು 5 ಲವಂಗ, 3-4 ಚಕ್ಕೆನ ಹಾಕ್ಕೊಂಡು ಇದಕ್ಕೆ 2-3 ಖಾರದ ಪುಡಿನ ಹಾಕೋತಾ ಇದ್ದೀನಿ. ಮನೇಲೇ ಮಾಡಿರೋವಂಥ ಧನಿಯಾ ಪುಡಿನ ನಾನು ಸೇರಿಸ್ಕೊಂಡು ನೈಸ್ಗೆ ನೀವು ರುಬ್ಕೋಬೇಕು. ರುಬ್ಬಿರೋ ಅಂಥ ಮಸಾಲೆಯಲ್ಲಿ ನೀವು ಸ್ವಲ್ಪ ಮಸಾಲೆನ ಚಿಕನ್ ಪಲ್ಯಕ್ಕೆ ಎತ್ತಿಟ್ಕೊಂಡು ಇನ್ನು ಮಿಕ್ಕಿರೋವಂಥ ಮಸಾಲೆನ ನೀರೆಲ್ಲ ಸುಂಡೋಗಿ ಎಣ್ಣೆ ಬಿಟ್ಕೊಂಡಿರುತ್ತಲ್ಲ ಆ ಚಿಕನ್ಗೆ ನೀವು ಎಷ್ಟು ಬೇಕೋ ಅಷ್ಟು ಹದದಲ್ಲಿ ನೀವು ಸಾಂಬಾರಿಗೆ ಮೀಡಿಯಮ್ ಬೇಕಾ ತೆಳ್ಳಗೆ ಬೇಕಾ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿದ್ದು 1 ಕುದಿ ಬರಬೇಕು ಅಷ್ಟೇ. 1 ಕುದಿ ಬಂದಮೇಲೆ ನೀವು ಚಿಕನ್ನ ಸೋಸ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಜಾಸ್ತಿ ಬೆಂದೋಗ್ಬಿಟ್ರೆ ಫ್ರೈ ಮಾಡುವಾಗ ಫುಲ್ಲು ಕಲಸೋಗ್ಬಿಡುತ್ತೆ. ಅದರಿಂದಾಗಿ ನೋಡಿ, ಇದು 1 ಕುದಿ ಬಂದಿದೆ. ನಾನು ಚಿಕನ್ನ ಇವಾಗ ಸೋಸ್ಕೋತಾ ಇದ್ದೀನಿ. ಅಂದರೆ ಚಿಕನ್ ಎತ್ಕೊಂಡು ನೀವು ಸಾಂಬಾರನ್ನ ಕುದಿಸ್ಕೋಬೇಕು. ಮಸಾಲೆ ಕುದ್ದಿರಬೇಕಲ್ವ, ಹಸಿ ಮಸಾಲೆ ಅಲ್ವ ನಾವು ರುಬ್ಬಿರೋದು, ಹುರಿದಿಲ್ವಲ್ಲ, ಅದಕ್ಕೋಸ್ಕರ ಮಸಾಲೆ ಹೋಗೋ ತನಕ ನೀವು ಸಾಂಬಾರನ್ನ ಕುದಿಸ್ಕೊಂಡ್ರೆ ಚೆನ್ನಾಗೇ ಬರುತ್ತೆ. ಸೂಪರಾಗಿರುತ್ತೆ ಕಾಂಬಿನೇಷನ್ ಅಂತೂ. ಮತ್ತು ಮಸಾಲೆನ ಸ್ವಲ್ಪ ಮರಿದಲೇ ನೀವು ಎತ್ತಿಟ್ಕೊಂಬಿಡಿ ಚಿಕನ್ ಪಲ್ಯ ಮಾಡೋದಕ್ಕೆ. ಇನ್ನು ಒಂದು ಬಾಣಲೆಗೆ ನಾನು 2-3 ಸ್ಪೂನು ಎಣ್ಣೆ ಹಾಕ್ಕೊಂಡು 2 ಮೆಣಸಿನ್ಕಾಯಿ ಮತ್ತು 1 ಈರುಳ್ಳಿ, 1 ಟೊಮೊಟೊನ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಈರುಳ್ಳಿ ಟೊಮೆಟೊ ಬೇಯೋದಕ್ಕೆ. ನೋಡಿ, ಅಷ್ಟರಲ್ಲಿ ಸಾಂಬಾರು ಕುದೀತಾ ಇದೆ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರ್ಚ ಖಾರದ ಪುಡಿ ಎಲ್ಲ ಅರ್ಧ ಸ್ಪೂನ್ ಹಾಕ್ತಾ ಇರೋದು. ಅರ್ಚ ಖಾರದ ಪುಡಿ ಮತ್ತು ಮೆಣಸಿನ ಪುಡಿ ಮತ್ತು ಗರಂ ಮಸಾಲ, ನೀವು ಯಾವ್ದು ಬೇಕಾದ್ರೂ ಪೌಡರ್ಗಳನ್ನ ಇದಕ್ಕೆ ಯೂಸ್ ಮಾಡ್ಕೋಬೋದು. ನಾನು ಈ 3 ಪೌಡರ್ಗಳನ್ನ ಹಾಕ್ತಾಯಿದ್ದೀನಿ. ಏನಕ್ಕಂದರೆ ಮನೇಲೇ ಮಾಡಿರೋವಂಥ ಧನಿಯಾ ಪುಡಿನ ಹಾಕಿ ಮಸಾಲೆ ರೆಡಿ ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ಈ ಪೌಡರ್ಗಳನ್ನ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೇಂಜ್ ಬರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಅಂತ. ಈ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 1-2 ನಿಮಿಷ. ಫ್ರೈ ಆದಮೇಲೆ ನೀವು ಎತ್ತಿಟ್ಕೊಂಡಿರೋವಂಥ ಮಸಾಲೆನ ನೀವು ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರನ್ನ ಹಾಕಿ ಒಂಚೂರು ತೆಳ್ಳಗಾಗೋ ರೀತಿ ನೀವು ನೀಟಾಗಿ 1 ಕುದಿನ ಬರ್ಸ್ಕೊಬೇಕು. ಯಾಕಂದರೆ ಮಸಾಲೆ ಸ್ವಲ್ಪ ಬೇಯಬೇಕು. ಆಲ್ರೆಡಿ ಚಿಕನ್ ಬೆಂದೋಗ್ಬಿಟ್ಟಿರುತ್ತೆ, ಮಸಾಲೆ ಬೆಂದಿಲ್ಲ ಅಂದರೆ ಹಸಿ ವಾಸನೆ ಹೊಡೆಯುತ್ತೆ, ಅದಕ್ಕೋಸ್ಕರ. ಇನ್ನು ನೀವು ನೀರನ್ನ ಆ್ಯಡ್ ಮಾಡಿ 1 ಕುದಿ ಬಂದಿದ್ದಾದಮೇಲೆ ಸೋಸ್ಕೊಂಡಿರೋ ಅಂಥ ಚಿಕನ್ನ ಇದಕ್ಕೆ ನೀವು ಆ್ಯಡ್ ಮಾಡ್ಕೋಬೇಕು. ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಕಾಯಿನ ಬೇಕಾದ್ರೆ ಚಿಕ್ಕದಾಗಿ ಪೀಸ್ನ ಮಾಡಿ ನೀವು ಕೊತ್ತಂಬರಿ ಸೊಪ್ಪು ಹಾಕುವಾಗಲೇ ಕಾಯಿನೂ ಆ್ಯಡ್ ಮಾಡಿಕೊಂಡು ನೀವು ಮಿಕ್ಸ್ ಮಾಡಿಕೊಂಡ್ರೆ ನೀವು ಚಿಕನ್ ತಿನ್ನುವಾಗ ಕಾಯಿ ಬಾಯಿಗೆ ಸಿಗ್ತಾ ಹೋಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಈರುಳ್ಳಿ ಬೇಕಾದ್ರೆ ನೀವು ಮೇಲೆ ಆ್ಯಡ್ ಮಾಡ್ಕೋಬೋದು. ಹಸಿ ಈರುಳ್ಳಿನ ತಿನ್ನುವಾಗ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತಲೇ ಹೇಳ್ಬೋದು. ಇದು ಮುದ್ದೆಗಾಗಿರ್ಬೋದು ಅಥವಾ ಚಪಾತಿಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು, ಎಲ್ಲದಕ್ಕೂ ಸೂಪರ್ ಆಗಿರೋಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮುದ್ದೆ ಜೊತೆಗೆ ಬಿಸಿ ಬಿಸಿ ಹಳ್ಳಿ ಶೈಲಿಯ ಚಿಕನ್ ಪಲ್ಯ ಜೊತೆಗೆ ಚಿಕನ್ ಬಸ್ಸಾರನ್ನ ನೀವು ಸವಿರಿ ಅಂತಲೇ ಹೇಳ್ತಾ ಇದ್ದೀನಿ. ಇದನ್ನು ನಿಮ್ಮ ಮನೇಲಿ ಸಿಂಪಲಾಗಿ ನೀವು ಟ್ರೈ ಮಾಡ್ಕೊಳ್ಳಿ. ಇನ್ನು ಬೇಗ ನೀವು ಅಡುಗೆನ ಮಾಡ್ಕೋಬೋದು. ಇದನ್ನು ಟ್ರೈ ಮಾಡಿ ಒಮ್ಮೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.